ಈಗ ಚೆನ್ನಾಯಿತು, ಈಗ ಚೆನ್ನಾಯಿತು. ಸಹಜರ ಇವರ ಅಭಿಪ್ರಾಯವೇ ಒಂದು, ಈಕೆಯ ಅಭಿಪ್ರಾಯ ಒಂದು ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ? ಅದಕ್ಕೆ ನೀನೇನು ಮಾಡಿಯೇ ಈಕೆಯ ಅಭಿಪ್ರಾಯ ಈಗ ಆಯ್ತಲ್ಲ ಅಂದೇನಷ್ಟೆ. ಏಕೆ ಇವಳು ಹೇಳಿದ್ದನ್ನು ನೀನು ಕೇಳಲಿಲ್ಲವೇ? ಯಾಕೆ ನೀನು ಕೇಳಲಿಲ್ಲವೇ? ಕೇಳಿ ಅದರಿಂದ ಆಗುವ ಪ್ರಯೋಜನವೇನು ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ ನನಗೊಂದೂ ತಿಳಿಯದೆಯ. ಒಟ್ಟಿನಲ್ಲಿ ಸತಿಯ ಆರ್ತನನ್ನ ಆದವನ್ನು ಆಲಿಸುವುದು ಪತಿಗಳಾದ ನಿಮ್ಮೆಲ್ಲರ ಕರ್ತವ್ಯಗಳಲ್ಲವೇ? ಏಕೆ ಇನ್ನುಳಿದ ನಾಲ್ವರು ಅವಳ ಪತಿಗಳಲ್ಲರೇ? ಅವರೇ ಅದನ್ನು ಬಗೆಹರಿಸಲಿ. ನನಗೂ ಅದಕ್ಕೂ ಯಾವ ವಿಧವಾದ ಸಂಬಂಧವೂ ಇಲ್ಲ. ಅಬ್ಬಾ, ಸಂಬಂಧವಿಲ್ಲ? ಸಂಬಂಧವಿಲ್ಲದೆ ಅಂದು ಕುರುಸಭೆಯಲ್ಲಿ ಬಂಡ ದುಶ್ಯಾಸನನ ಗುಂಡಿಗೆಯ ಬಿಸಿ ರಕ್ತಧಿ ಮಡದಿ ಪಾಂಚಾಲಿಯ ಬಿರುಮುಡಿಯ ಕಟ್ಟುವೆನೆನುತ ಗನಗದ ದಂಡದಿಂದ ದುರ್ಯೋಧನನ ತೊಡೆಯ ಮುಡಿಗುಟ್ಟುವೆನೆನುತ ನುಡಿದೆಯೋ ಗಂಡುಗಲಿ ನೀನಂದು ಡಂಬದ ನುಡಿಗಳ ನುಡಿದು ಅವ ಮರೆತೆಯೋ ಮರೆದು ನಿದ್ರೆ ಹೇಳಿಯೋ ಇಡಿಂಬ ಮನೋಹರ. ಹಡಗಲಿ ಹಡಗಲಿ ಕಂಠದ ಕರುಳಿಯುವ ಬಿರುಡಿ ಕಣ್ಣೀರ ಕರೆಯಿರಲ್ಲವೇ? ನಿನ್ನೀ ಕಂಬನಿಯ ಬದಲು ಹಾಗೆ ಹೆಂಡತಿಯ ಕಣ್ಣಲ್ಲಿ ಸದಸಾಹಸ ಕಂಬನಿಯ ತೋರಿಸುವೆ. ಕಾಲನೇ ಕೌರವರ ಬೆಂಬಲವಾಗಿರಲಿ. ಸಮುದ್ರವ ಜಗತರವೆನ ದುರ್ಯೋಧನ ದುಶ್ಯಾಸನ ಎಂಬ ದುಷ್ಟ ಕೀಟಗಳ ಬಗೆದು ದುಶ್ಯಾಸನ ಒಡೆದ ಹುಡುಗುಟ್ಟಿ ಪಾತಕಿ ದುರ್ಯೋಧನ ರೂಪದ ಸುದ್ದೆ ಕಟ್ಟಿಸುವೆ. ನಿನ್ನಿ ಬಿರುಮುಡಿಯ ಪಡೆದಿರುವೆದೆಯ ನರಕ ಮಾಡ್ದನ ಏಳೆನ್ನ ವಿಮತವ ಗುಡುಗಿ ಗುಡುಗಿ ಬಿರಿಯಲಿ ಈ ಭೂಮಿ ನಡುಗಿ ನಡುಗಿ ಬಿರಿ ಉಕ್ಕಿದ ರಭಸಕ್ಕೆ ಶಬ್ದ ಸಾಗರ ಬಾಗಲಿಯಲಿ 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 ಪರಮಾತ್ಮ ಗುರುವರ ಶಿರವಾಸ ಗುರುವರ ಶಿರವಾಸ ಗುರುಕುಲವ ಕಡಿದಿರುವ ಗುರುಕುಲವ ಕಡಿದಿರುವ ಕಡಿದಿರುವ